ನಮಸ್ಕಾರ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೆ ಜೊತೆಗೆ ನನ್ನ ಮಾಧ್ಯಮ ಮಿತ್ರರಿಗೆ ವಂದಿಸ್ತೀನಿ. ಗಣ್ಯರೆಲ್ಲರೂ ಆಗಮಿಸಿ ಸಿನಿಮಾದ ಟೀಸರನ್ನು ಲಾಂಚ್ ಮಾಡಿದರು. ಜೊತೆಗೆ ನನ್ನ ಲಿರಿಕಲ್ ವಿಡಿಯೋ ಸಾಂಗನ್ನು ಕೂಡ ಲಾಂಚ್ ಮಾಡಿದರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಸಾಂಗ್ ಅಂದರೆ ನನ್ನ ಮತ್ತು ವೀರೇನ್ ಅವರ ಒಂದು ರೊಮ್ಯಾಂಟಿಕ್ ಸಾಂಗ್ ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ದಿನ ಲಿರಿಕಲ್ ವಿಡಿಯೋ ಸಾಂಗ್ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಸ್ಟಾರ್ ಮ್ಯೂಸಿಕ್ ಆಡಿಯೋ ಚಾನಲಲ್ಲಿ ಅದನ್ನು ನೀವು ನೋಡಿ ಅದನ್ನು ಶೇರ್ ಮಾಡಿ. ಫಸ್ಟ್ ಆಫ್ ಆಲ್ ನಾನು ಸಂತೋಷ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಂತೋಷ್ ಸರ್ ನನಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದರು, ಅಂದರೆ ಈ ಪಾತ್ರಕ್ಕೆ ಚೆನ್ನಾಗಿರೋರು ಅಥವಾ ಚೆನ್ನಾಗಿ ಆ್ಯಕ್ಟ್ ಮಾಡೋರು ಕೂಡ ಸಿಗ್ಬೋದು, ಬಟ್ ಇಂಟರ್ವ್ಯೂಸಲ್ಲಿ ನಿಮ್ಮ ಮಾತು ಪರ್ಸನಾಲಿಟಿ ನನಗೆ ಅದು ಕೂಡ ಮ್ಯಾಟ್ರ್ ಆಗುತ್ತೆ. ನಿಮಗೆ ಏನೋ ಮಾಡಬೇಕು ಅನ್ನೋ ಒಂದು ಹಂಬಲ ಇದೆ, ಅದನ್ನು ನಾವು ನಿಮ್ಮ ಮಾತಲ್ಲಿ ಇಂಟರ್ವ್ಯೂನಲ್ಲಿ ನೋಡಿದ್ದೀನಿ. ಅದನ್ನು ನೋಟಿಸ್ ಮಾಡಿ ಸರ್ ನನಗೆ ಕಾಲ್ ಮಾಡಿ ಅವ್ರು ಮಾತಾಡಿದ್ದೆ ನಾನು ಅಲ್ಲಿ ಇನ್ಸ್ಪೈರ್ ಆದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ದಿಸ್ ಅಪರ್ಚುನಿಟಿ. ಒಂದು ಬ್ಯೂಟಿಫುಲ್ ಸಾಂಗ್ ಇದೆ, ತುಂಬ ಗ್ಲಾಮರ್ಸ್ ಆಗಿ ಕಾಣಿಸ್ಕೊಳ್ತೀನಿ. ಆ ಸಾಂಗಿಗೂ ಕೂಡ ಥ್ಯಾಂಕ್ಸ್. ಯಾಕಂದರೆ ಗಣ್ಯರು ಮಾತಾಡುವಾಗ ಹೇಳ್ತಾ ಇದ್ರು, ಹಿಂದೆ ಪುಟ್ಟಣ ಗಣಗಾಲ್ ಸರ್ ಇರ್ಬೋದು, ದೊಡ್ಡ ದೊಡ್ಡ ಮೇರು ನಿರ್ದೇಶಕರು ಎಷ್ಟು ಡಿಸಿಪ್ಲಿನ್ಡ್ ಆಗಿರ್ತಾ ಇದ್ರು, ಆ ಒಂದು ಡಿಸಿಪ್ಲಿನ್ ಕಲಾವಿದರಿಗೆ ಎಷ್ಟು ಹೆಲ್ಪ್ ಆಗ್ತಾ ಇತ್ತು ಅಂತ. ಸೊ ಈ ಸಿನಿಮಾದಲ್ಲಿ ಅಂಥ ಒಬ್ಬ ಶಿಸ್ತಿನ ನಿರ್ದೇಶಕರು ನನಗೆ ಸಿಕ್ಕಿದ್ದಾರೆ. ಅವರ ಪ್ಯಾಷನ್ ಇರ್ಬೋದು ಅಥವಾ ಅವರ ಶಿಸ್ತಿರ್ಬೋದು, ಡಿಸಿಪ್ಲಿನ್ ನಮಗೆ ತುಂಬ ಕಲಿಸಿದೆ. ಬಹುಶಃ ಆ ಡಿಸಿಪ್ಲಿನ್ ಅವ್ರನ್ನ ಇನ್ನಷ್ಟು ಹೆಚ್ಚು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ 4 ಗಂಟೆ ಅಂದರೆ 4 ಗಂಟೆ ಕರೆಕ್ಟ್ ಆಗಿರಬೇಕು. 1 ನಿಮಿಷ ಆಚೆ ಈಚೆ ಆದರೂ ನನಗೆ ಭಯ ಆಗ್ತಾಯಿತ್ತು. ಸೊ ಇವತ್ತು 3 o'clock ಬನ್ನಿ ಅಂದರೆ ನಾನು 2:45ಗೆ ಕೆಳಗಡೆ ಬಂದುಬಿಟ್ಟಿದ್ದೆ. ಅಂದರೆ ಆ ಡಿಸಿಪ್ಲಿನ್ ಬೇಕು ನನಗೆ. ಅಂಥ ಒಬ್ಬ ಸ್ಟ್ರಿಕ್ಟ್ ನಿರ್ದೇಶಕರ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗಲಿ ಅಂದ್ಕೊಳ್ತಾ ಇದ್ದೆ. ಅದು ಈ ಸಿನಿಮಾದಲ್ಲಿ ಸಾಧ್ಯ ಆಗಿದೆ. ಅದ್ರ ಜೊತೆಗೆ ನನ್ನ ಸೀನು ಕೀರ್ತಿರಾಜ್ ಸರ್ ಜೊತೆಗೆ ಇರೋದು ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ. ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರೋರು ನಾವು. ಅವರ ಆ್ಯಕ್ಟಿಂಗು ಅದ್ರ ಮುಂದೆ ನಾವು ನಿಲ್ಲೋದಕ್ಕೆ ಸಾಧ್ಯ ಆಗಲ್ಲ. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ, ಅವರು ನನ್ನ ತಂದೆ ಪಾತ್ರದಲ್ಲಿ ಅಭಿನಯಿಸಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು. ಸರ್ ಹೇಳ್ತಾ ಇದ್ರು ತುಂಬ ಡೌನ್ ಟು ಅರ್ತ್ ಇದ್ದಾರೆ, ಅವರು ಬೆಳೀತಾರೆ ಅಂತ. ಅಷ್ಟೆಲ್ಲ ದಿಗ್ಗಜರು ಅಂದರೆ ಅಷ್ಟು ಸಿನಿಮಾಗಳನ್ನ ಮಾಡಿ ಪ್ರೂವ್ ಮಾಡಿಕೊಂಡು ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಅವರೇ ಅಷ್ಟು ಡೌನ್ ಟು ಅರ್ತ್ ಆಗಿರುವಾಗ ಅವರಿಂದ ನಾವು ಕಲಿಯೋದು ತುಂಬಾ ಇದೆ. ಆ ಸೆಟ್ಟಲ್ಲಿ ಅವ್ರು ಬಿಹೇವ್ ಮಾಡ್ತಾ ಇದ್ದಿದ್ದು ಅದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಆಶ್ಚರ್ಯ ಆಯಿತು. ತುಂಬ ಫ್ರೆಂಡ್ಲಿ ಆಗಿರ್ತಿದ್ರು, ತುಂಬ ವಿಚಾರನ ಹೇಳ್ಕೊಡ್ತಾ ಇದ್ರು ನಮಗೆ. ಇನ್ನೊಂದು ಬಿಗ್ ಬಾಸಲ್ಲಿ ನಾನಷ್ಟು ಜೋರಾಗಿರೋದಕ್ಕೆ ಕಾರಣನೂ ಅವರು ಕೀರ್ತಿರಾಜ್ ಸರ್. ಧರ್ಮ ಥರ ನೀನು ತುಂಬ ಒಳ್ಳೆಯವಳಾಗಿರಬೇಡ, ಜೋರಾಗಿರು ಅಂತ ಹೇಳಿದರು. ಅದಕ್ಕೆ ಅಷ್ಟು ಜೋರಾಗಿದ್ದೆ. ಸೊ ವೀರೇನ್ ಅವರು ಕೂಡ ತುಂಬ ಡೆಡಿಕೇಟೆಡ್ ಆ್ಯಕ್ಟರ್. ಅವ್ರ ಜೊತೆಗೆ ವರ್ಕ್ ಮಾಡಿದ್ದು ಕೂಡ ನಂಗೆ ತುಂಬ ಖುಷಿ ಆಯಿತು. ಜೊತೆಗೆ ಶಿವಪ್ಪ ಸರ್ ತುಂಬ ಮಾರಲ್ ಸಪೋರ್ಟ್ ಮಾಡಿದ್ದಾರೆ ಟೀಮ್ಗೆ. ಆ ಡಿಸಿಪ್ಲಿನ್ ಸರಲ್ಲೂ ಇದೆ, ಮಗನಲ್ಲೂ ಇದೆ. ಸೊ ಹಾಗಾಗಿ ಇಂಥ ಒಂದು ಟೀಮ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳ್ಬೋದು. 2 ಬ್ಯೂಟಿಫುಲ್ ಹೀರೋಯಿನ್ಸ್ ನಾನು ಇವತ್ತೇ ಭೇಟಿಯಾಗಿದ್ದು, ಅವ್ರ ಸಾಂಗ್ ಎಲ್ಲ ನೋಡಿದ್ದೆ, ಇವತ್ತು ಮೀಟಾಗಿ ಖುಷಿ ಆಯಿತು. ಜೊತೆಗೆ ಎಲ್ಲ ಎಂಟೈರ್ ಟೀಮ್ನ ನಾನು ಇವತ್ತೇ ಮೀಟ್ ಆಗೋಕ್ಕೆ ಸಾಧ್ಯ ಆಗಿದ್ದು. ಎಲ್ಲರೂ ಕೂಡ ತುಂಬಾ ಫೇಮಸ್ ಆರ್ಟಿಸ್ಟ್, ಹಿರಿಯ ನಟರು ಎಲ್ಲರನ್ನ ನೋಡಿ ಭಾಳ ಖುಷಿ ಆಯಿತು. ಜೊತೆಗೆ ನನ್ನ ಸಾಂಗನ್ನ ಮಾಡಿದ್ದು ಮಾರ್ಟಿನ್ ಅವರು. ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕ್. ಯಾರೇ ನನ್ನ ಕ್ಲೋಸ್ ಸರ್ಕಲಿಗೆ ತೋರಿಸ್ದಾಗಲೂ ಮ್ಯೂಸಿಕ್ಕಿಗೆ ಎಲ್ಲರೂ ಇಂಪ್ರೆಸ್ ಆಗ್ತಾ ಇದ್ದಾರೆ. ಈವನ್ ಶಿವಣ್ಣ ಸರ್ ಕೂಡ ನಮ್ಮ ಸಾಂಗ್ನ ನೋಡಿ ತುಂಬ ಇಷ್ಟಪಟ್ಟರು ಮಾರ್ಟಿನ್ ಅವರ ಮ್ಯೂಸಿಕ್ಕಿಗೆ. ಸೊ ಎಲ್ಲರ ಸಪೋರ್ಟ್ಗೆ ಥ್ಯಾಂಕ್ಸ್. ಆ್ಯಂಡ್ ಮೈ ಡಿಯರ್ ಅಶ್ವಿನಿ ಅವರು, ನಾನು ಒಂದು ಹೇಳಬೇಕಂದ್ರೆ ಆಫ್ಟರ್ ಬಿಗ್ ಬಾಸ್ ನಾವಿವರು ಮೀಟೇ ಆಗಿಲ್ಲ. ಫೇಸ್ ಟು ಫೇಸ್ ಮೀಟ್ ಆಗಿರೋದೇ ನನ್ನ ಸಿನಿಮಾದ ಯುವ ಸರ್ಕಾರ ಸಿನಿಮಾದ ಟೀಸರ್ ಲಾಂಚಲ್ಲಿ.